ಒಂದು ಊರಿನಲ್ಲಿ ಒಂದು ದೊಡ್ಡ ದೇವಸ್ಥಾನ ಆಯ್ತಂತೆ. ಹಳೇ ಕಾಲದ ದೊಡ್ಡ ದೇವಸ್ಥಾನ. ದಿನ ಬೆಳಗ್ಗೆ ಹೊತ್ತು ಬೇಕಾದಷ್ಟು ಜನಗಳು ಬಂದು ಅಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಅವರ ಬೇಕಾದ ಕೋರಿಕೆಗಳನ್ನ ದೇವ್ರ ಮುಂದೆ ಇಟ್ಟು ನಮಸ್ಕರಿಸಿ ಹೋಗ್ತಾ ಇದ್ರಂತೆ. ದೇವಸ್ಥಾನದ ಮುಂದೆ ಸುಮಾರು ಜನ ಭಿಕ್ಷುಕರುಗಳು ಎಲ್ಲ ಕೂತಿರೋರಂತೆ. ಕೆಲವರು ಅವ್ರಿಗೆಲ್ಲ ದುಡ್ಡುಗಳು ಹಾಕೋರು, ಆದರೆ ಇಲ್ಲದೆ ಇದ್ದರು ಸುಮ್ಮನೆ ನಡೀತಾ ಇರೋರು. ಒಂದು ಸಲ ಆ ದೇವಸ್ಥಾನದ ಪೂಜಾರಿ ಯಥಾ ಪ್ರಕಾರ ಬೆಳಗ್ಗೆ ಬೇಗ ಬಂದು ಬಾಗಿಲು ತೆಗೆದು ಎಲ್ಲ ದೇವ್ರದ್ದೆಲ್ಲ ಹೂಗಳೆಲ್ಲ ತೆಗೆದು ಸರಿ ಮಾಡಿ ಯಥಾ ಪ್ರಕಾರವಾಗಿ ಪೂಜೆ ಶುರು ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ಕೊತಾ ಇದ್ರು. ಆಗ ಅವ್ರ ಗಮನ ದೇವ್ರ ಮುಂದೆ ಅಲ್ಲಿ ಒಂದು ಹುಂಡಿ ಇತ್ತು. ಆ ಹುಂಡಿ ಮೇಲ್ಗಡೆ ಒಂದು ತಟ್ಟೆ ಇತ್ತು. ಅದು ಫಳ 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 ಅಂತ ಹೊಳಿತಾ ಇತ್ತು. ಅವ್ರಿಗೆ ಅದನ್ನು ನೋಡ್ಬಿಟ್ಟು ಆಶ್ಚರ್ಯ ಆಯಿತು. ಆಮೇಲೆ ಅದನ್ನು ಹತ್ತಿರ ಹೋದರು, ನೋಡಿದ್ರು, ಯಾರ್ದಪ್ಪ ಇದು ಅಂತ ಅಂದ್ಕೊಂಡ್ರು. ಆಮೇಲೆ ಏನಾಗಲಿ ನೋಡೋಣ ಅಂತ ಹಿಂಗೆ ತೆಗೆದ್ರು. ಆ ತಟ್ಟೆ ಒಂಥರ ಕಪ್ಪು ಬಣ್ಣಕ್ಕೆ ತಿರುಗ್ತು. ಅದರ ಹಿಂದುಗಡೆಗೆ ಈ ತಟ್ಟೆಯನ್ನು ಯಾರು ತುಂಬ ಒಳ್ಳೆಯ ಕೆಲಸ ಮಾಡಿರ್ತಾರೋ ಅವ್ರಿಗೆ ಈ ತಟ್ಟೆ ಸೇರುತ್ತೆ. ಬೇರೆ ಯಾರು ಮುಟ್ಟಿದ್ರು ಈ ತಟ್ಟೆ ಕಪ್ಪಾಗಿ ಅವ್ರ ಕೈ ಸುಟ್ಟೋಗಿ ಬಿಸಿ ಬಿಸಿ ಆಗುತ್ತೆ. ಹಾಗಾಗಿ ಈ ತಟ್ಟೆನ ಯಾರು ತುಂಬ ಕರುಣಾ ಹೃದಯರು, ಒಳ್ಳೆಯತನ ಇರೋರು ಅವರು ಇದನ್ನು ಪಡ್ಕೊಳ್ಳತಕ್ಕದ್ದು ಅಂತ ಹೇಳಿ ಬರೆದಿರುತ್ತೆ. ಅದೊಂದು ಒಳ್ಳೆಯ ಚಿನ್ನದ ತಟ್ಟೆ ಆಗಿರುತ್ತೆ. ಪುರೋಹಿತರು ನಾ ದಿನ ಸೇವೆ ಮಾಡ್ತೀನಿ, ದೇವ್ರಿಗೆ ಪೂಜೆ ಮಾಡ್ತೀನಿ, ಇಷ್ಟೆಲ್ಲ ಆಗಿ ನನಗಿಂತ ಆಪ್ತರು ಯಾರಿದ್ದಾರೆ ದೇವರಿಗೆ ಅಂತ ಹೇಳಿಬಿಟ್ಟು ನನಗೆ ಸೇರಬೇಕಾದ್ದು ಅಂತ ಎರಡು ಕೈಲೂ ಹಿಡ್ಕೊಂಡು ತಗೋತಾನೆ. ಆ ತಟ್ಟೆ ಅಷ್ಟೊತ್ತಿಗಾಗಲೇ ಬಿಸಿ ಆಗೋಕ್ಕೆ ಶುರು ಆಗಿರುತ್ತೆ. ಕೈಯೆಲ್ಲ ಬಿಸಿ ಬಿಸಿ ಆಗುತ್ತೆ, ಕಪ್ಪಕ್ಕಾಗ್ಬಿಡುತ್ತೆ. ಆ ಬಿಸಿಗೆ ಕೈ ಬಿಟ್ಬಿಡ್ತಾನೆ. ತಟ್ಟೆಯಲ್ಲಿ ವಾಪಸ್ಸಿರುತ್ತೆ. ಆ ತಟ್ಟೆ ಇದರಲ್ಲಿ ಹುಂಡಿ ಮೇಲೆ ಬಂದ ತಕ್ಷಣ ಪುನಃ ಪಳ ಪಳ ಅಂತ ಹೊಳೆಯೋಕ್ಕೆ ಶುರು ಆಗಿಬಿಡುತ್ತೆ. ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಾಗಲೇ ಒಂದಿಬ್ಬರು ಭಕ್ತರು ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಅವರು ಇದನ್ನು ನೋಡ್ತಾರೆ. ಏನು ಸ್ವಾಮಿ ಇದು ಅಂತ ಕೇಳ್ತಾರೆ. ಆವಾಗ ಅವನು ಇದನ್ನು ಹೇಳಬೇಕಾಗಿ ಬರುತ್ತೆ, ಪೂಜಾರಿ ಇದನ್ನು ಹೇಳಬೇಕಾಗಿ ಬರುತ್ತೆ. ಸೊ ಏನು ಮಾಡ್ತಾನೆ, ಹೇಳ್ತಾನೆ, ನೋಡಪ್ಪ ಇದು ಇವತ್ತೇ ಬಂದಿರೋದು, ಇದು ಇದ್ದಕ್ಕಿದ್ದಂಗೆ ಬಂದಿದೆ, ಪ್ರತ್ಯಕ್ಷ ಆಗಿದೆ. ಹಾಗಾಗಿ ಇದನ್ನು ಯಾರು ತುಂಬ ಕರುಣೆ ಹೃದಯರು, ಒಳ್ಳೆಯವರು, ಎಲ್ಲ ಯಾರು ಸತ್ಯವಂತರು ಈ ಥರ ಇರ್ತಾರೆ ಅವರಿಗೆ ಮಾತ್ರ ಈ ತಟ್ಟೆ ತಕ್ಕತ್ತೆ ಅಂತ ಬಂದಿದ್ದಾರೆ. ಬೇರೆ ಯಾರು ಮುಟ್ಟಿದ್ರು ಇದು ಬಿಸಿಯಾಗಿ ಕಪ್ಪಾಗಿ ಅವರು ಅದನ್ನು ಬಿಟ್ಬಿಡ್ಬೇಕಾಗತ್ತೆ, ಅವ್ರಿಗೇನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸರಿ, ಇದು ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ. ದೇವಸ್ಥಾನದ ಮುಂದೆ ದೊಡ್ಡ ಕ್ಯೂ ಬಂದ್ಬಿಡತ್ತೆ. ಪ್ರತಿಯೊಬ್ಬರು ಸಹ ಓಹೋ ನಾನೇ ಒಳ್ಳೆಯವಳು, ಎಲ್ರಿಗೂ ಸಹಾಯ ಮಾಡ್ತೀನಿ, ತುಂಬ ದುಡ್ಡುಗಳೆಲ್ಲ ಕೊಡ್ತೀನಿ, ಇದೆಲ್ಲ ಮಾಡ್ತೀನಿ ಅಂತೆಲ್ಲ ಹೇಳಿ ಅನ್ಕೊತಾರೆ. ಆವಾಗ ಲೈನಾಗಿ ಬಂದುಬಿಟ್ಟು ಎಲ್ಲರೂ ಆ ತಟ್ಟೆನ ಎತ್ತಿ ಒಂದು ಸಲ ಹಿಡ್ಕೊಳಕ್ಕೆ ಹೋಗ್ತಾರೆ. ಆಗೋದಿಲ್ಲ, ಕಪ್ಪಾಗಿಬಿಡತ್ತೆ. ಬಿಸಿ ಆಗೋಕ್ಕೆ ಮುಂಚೆನೇ ಅದನ್ನು ಅಲ್ಲೇ ಇಟ್ಬಿಡ್ತಾರೆ. ಹೀಗೆ ಒಂದು ದೊಡ್ಡ ಲೈನು ಬಂದು ದಿನಾನು ನೋಡ್ಕೊಂಡು ಹೋಗ್ತಿರ್ತಾರೆ. ಯಾರಿಗೂ ಸಿಕ್ಕಲ್ಲ. ಓಹೋ ಇದು ಯಾರಿಗೂ ಸಿಕ್ಕಲ್ವೇನೋ, ಅಂಥ ವ್ಯಕ್ತಿ ಯಾರಿದ್ದಾರೆ ಅಂತ ಅನ್ಕೊತಾ ಇರ್ತಾರೆ. ಆವಾಗ ಪಕ್ಕದ ಊರಿಂದ ಒಬ್ಬ ಬರ್ತಾನೆ. ಬಂದು ಅವನು ಅಂತಹ ಏನು ಅನುಕೂಲಸ್ಥನಲ್ಲ, ಅವನು ತಕ್ಕಮಟ್ಟಿಗೆ ಇರ್ತಾನೆ ಅನುಕೂಲವಾಗಿ. ಅವನು ಬಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಚಪ್ಪಲಿನ ಬಿಟ್ಟು ನೋಡ್ತಾನೆ. ಸುತ್ತ ಅಲ್ಲೆಲ್ಲ ಭಿಕ್ಷುಕರೆಲ್ಲ ಕೂತಿದ್ದಾರೆ. ಆವಾಗ ಅವರೆಲ್ಲರಿಗೂ ಹೋಗ್ಬಿಟ್ಟು ಒಂದಿಷ್ಟು ತಿಂಡಿಗಳು ತನ್ನ ಹತ್ರ ಏನು ತಂದಿರ್ತಾನೆ ಅದನ್ನೆಲ್ಲ ಒಂದು ಸ್ವಲ್ಪ ಕೊಡ್ತಾನೆ. ಆಮೇಲೆ ಕೆಲವರಿಗೆ ಒಂಥರ ಗಾಯಗಳಾಗಿರುತ್ತೆ, ಅವ್ರಿಗೆಲ್ಲರಿಗೂ ಆ ರಕ್ತ ಎಲ್ಲ ಒರೆಸೋದು, ಬಟ್ಟೆ ಹಾಕೋದು, ಬ್ಯಾಂಡೇಜ್ ಮಾಡೋದು ಇದೆಲ್ಲ ಮಾಡ್ತಾನೆ. ಸ್ವಲ್ಪ ಅವರೆಲ್ಲರಿಗೂ ಆ ಥರ ಸೇವೆಗಳೆಲ್ಲ ಮಾಡಿ ಕೈ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ಅಷ್ಟೊಂದು ಜನ ನೋಡ್ತಾನೆ. ಯಾಕೆ ಇವರೆಲ್ಲ ನಿಂತಿದ್ದಾರೆ ಅಂದ್ಕೊಂಡು ತನ್ನ ಪಾಡಿಗೆ ತಾನು ಒಂದು ಸೈಡಿಂದ ಬಂದು ದೇವ್ರನ್ನ ನೋಡೋಕ್ಕೆ ಬರ್ತಾನೆ. ಆವಾಗ ಜನಗಳು ಹೇಳ್ತಾರೆ, ನಿಂತ್ಕೊಳ್ಳಿ ಕ್ಯೂನಲ್ಲಿ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಅವನು ಏನಿದು ದೇವ್ರನ್ನ ನೋಡೋಕ್ಕೆ ಕ್ಯೂ ಏನು ಅಂದ್ಬಿಟ್ಟು ಬಂದು ನಿಂತ್ಕೋತಾನೆ. ಹಾಗೆ ಎಲ್ಲರೂ ಸರ್ದಿ ಬರ್ತಾ ಇದ್ದಾಗ ಇವನ್ ಸರ್ದಿನೂ ಬರುತ್ತೆ. ಆವಾಗ ಅವರು ಪೂಜಾರಿ ಹೇಳ್ತಾರೆ, ಎತ್ಕೋ ಬೇಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವನಿಗೇನು ಅರ್ಥ ಆಗಲ್ಲ, ಅದು ಯಾವುದು ಏನು ಒಂದು ಕೇಳಿರೋದಿಲ್ಲ ಈ ವಿಷಯ. ಅವನ ಪಾಡಿಗೆ ಪಾನು ಒಂದು ಹೊರಗಡೆ ಕೂತ ಭಿಕ್ಷುಕರಿಗೆಲ್ಲ ಸೇವೆ ಮಾಡ್ಕೊಂಡು ದೇವ್ರ ದರ್ಶನ ಮಾಡಲಿಕ್ಕೆ ಬಂದಿರ್ತಾನೆ.
ಆಮೇಲೆ ಅವ್ರೇನೋ ಹೇಳಿದ್ರಲ್ಲ ಅಂತ ಹಿಂಗೆ ಎತ್ಕೋತಾನೆ, ಅವನ ಕೈನಲ್ಲಿ ಚಿನ್ನ ಫಳ 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 ಅಂತ ಹೊಳೆಯೋಕ್ಕೆ ಶುರುವಾಗಿರುತ್ತೆ. ಅದು ಕಪ್ಪಾಗೋದಿಲ್ಲ. ಆವಾಗ ಎಲ್ರಿಗೂ ಆಶ್ಚರ್ಯ ಆಗೋಗುತ್ತೆ. ಓ ಅಂತೂ ಎಲ್ಲರಿಗೂ ಬೇಗ ಸುದ್ದಿ ಮುಟ್ಟತ್ತೆ. ಆವಾಗ ಎಲ್ಲರೂ ಸುತ್ತರಿತಾರೆ, ಓಹೋ ಅಂತೂ ಅಂಥ ವ್ಯಕ್ತಿ ಸಿಕ್ಕಿದ್ದಾನೆ, ಅದರಿಂದ ಈ ತಟ್ಟೆ ಅವನಿಗೆ ಸೇರಬೇಕಾದ್ದು ಅಂತ ಹೇಳ್ತಾರೆ. ಆವಾಗ ಅವ್ನಿಗೆ ಅರ್ಥ ಆಗಲ್ಲ. ಆವಾಗ ಪೂಜಾರಿ ಹೇಳ್ತಾರೆ, ನೋಡಪ್ಪ ನೀನು ಸಹೃದಯಿ, ಒಳ್ಳೆ ಕೆಲಸ ಮಾಡಿದ್ಯಾ, ಸತ್ಯವಂತ, ಎಲ್ಲ ಬಡವ್ರಿಗೆ ಎಲ್ಲನೂ ಸಹಾಯ ಮಾಡಿದ್ಯಾ ಅಂತೆಲ್ಲ ಹೇಳಿಬಿಟ್ಟು ದೇವರು ನಿನಗೆ ಈ ತಟ್ಟೆನ ಕರುಣಿಸಿದ್ದಾನೆ, ಹಾಗಾಗಿ ಈ ತಟ್ಟೆ ನಿನಗೆ ಸೇರಬೇಕಾದ್ದು ಅಂತ ಹೇಳ್ತಾನೆ. ಆಗ ಅವನು ತುಂಬ ಸಂತೋಷದಿಂದ ಓಹೋ ಮಹಾಪ್ರಸಾದ ದೇವ್ರು ನನಗೆ ಕೊಟ್ಟಿರೋದು ಇದು ಅಂದ್ಬಿಟ್ಟು ಏನು ಮಾಡ್ತಾನೆ, ದೇವ್ರಿಗೆ ಕೈ ಮುಗಿದು ಆ ತಟ್ಟೆನ ಬ್ಯಾಗೊಳಗೆ ಇಟ್ಕೋತಾನೆ. ಆವಾಗ ಎಲ್ಲರೂ ಪೂಜಾರಿ ಅವರೆಲ್ಲರೂ ಅವನಿಗೆ ಒಂದು ದೇವರ ಪ್ರಸಾದ ಎಲ್ಲವನ್ನು ಕೊಟ್ಟು ಮಂಗಳಾರತಿ ಮಾಡಿ, ಓಹೋ ಅಂತೂ ಇಂಥ ವ್ಯಕ್ತಿ ಬನ್ನಲ್ಲ ಅಂತ ಹೇಳಿ ಅವನಿಗೆ ಸೇರಿರೋದನ್ನು ಅವನಿಗೆ ಕೊಟ್ಟು ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ಅವನನ್ನು ಬೀಳ್ಕೊಡ್ತಾರೆ. ಚೆನ್ನಾಗಿದೆಯಾ ಈ ಕತೆ? ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಇಷ್ಟವಾದ ಕತೆ ಇದರಿಂದ. ಓಕೆ, ಸೊ ಈ ಕಥೆನ ಕೇಳಿ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಇಷ್ಟವಾದವರಿಗೆ ಶೇರ್ ಮಾಡಿ. ಬರಲಾ ಮುಂದಿನ ಕತೆ ನೋಡೋಣ. ಥ್ಯಾಂಕ್ ಯು.